ಧಾರವಾಡ ಜಿಲ್ಲೆಯ ಉಪ್ಪಿನಬೆಟಗೇರಿ ಗ್ರಾಮದ ಗ್ರಾಮ ಪಂಚಾಯತಿ ನೂತನ ಅಧ್ಯಕ್ಷರಾಗಿ ಶ್ರೀಯುತ ಬಶೀರ್ ಅಹಮದ್ ಮಾಳಗಿಮನಿ ಸಾಹೇಬರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಪ್ರಥಮದಲ್ಲಿ ಅಧ್ಯಕ್ಷರಿಗೆ ತುಂಬ ಹೃದಯದ ಅಭಿನಂದನೆ ತಿಳಿಸುತ್ತಾ ನಮ್ಮ ಪತ್ರಿಕೆ ಹಾಗೂ ನ್ಯೂಸ್ ಚಾನೆಲ್ ವತಿಯಿಂದ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳು. ಅಧ್ಯಕ್ಷರು ಒಂದು ಉತ್ತಮ ಅಭಿವೃದ್ಧಿಪರ ಚಿಂತನೆಯನ್ನು ಹೊಂದಿದ್ದಾರೆ. ವಿನಯ್ ಕುಲಕರ್ಣಿ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಗ್ರಾಮದ ಅಭಿವೃದ್ಧಿಗೆ ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸುವುದರ ಮೂಲಕ ಕಂಕಣಬದ್ಧರಾಗಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಜೊತೆ ಈಗ ಅಧ್ಯಕ್ಷರಿದ್ದಾರೆ. ಅವರು ಗ್ರಾಮದ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮದ ಬಗ್ಗೆ ನಮಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಕೂಡ ನಮಗೆ ನೀಡಲಿದ್ದಾರೆ. ನಮಸ್ಕಾರ. ನಾನು ಬಶೀರ್ ಅಹಮದ್ ಮಾಳಗಿಮನಿ ಎಂದು ನೂತನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ. ವಿರೋಧ ಆಯ್ಕೆಯಾಗಿದ್ದೀನಿ. ನಮ್ಮ ಉಪ್ಪಿನಬೆಟಗೇರಿ ಗ್ರಾಮದ ಎಲ್ಲ ಗುರು ಹಿರಿಯರು ಆ ನಂತರ ಹಾಗೂ ನಮ್ಮ ಎಲ್ಲ ಮಾಧ್ಯಮ ಮಿತ್ರಗಳೇ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರೇ ಹಾಗೂ ಇದರ ಮೊದಲ 4-5 ಜನ ಅಧ್ಯಕ್ಷ ಆಗಿದ್ದರು. ಅವರು ಕೂಡ ನಮ್ಮ ಈಗ ಹೊಸ ಟೀಮ್ನಲ್ಲೇ ಇದ್ದಾರೆ. ಆದರೆ ನಮ್ಮೊಬ್ಬರು ಹಿರಿಯರ ನಮ್ಮ ಈ ಕಾರ್ಯಕಾಲದಾಗ ಇರಲಿಲ್ಲ. ಚನ್ನಬಸಪ್ಪ ಮಸೂತಿ ಅಂತೇಳಿ ಅವ್ರದ್ದು ನಮ್ಮ ಮೇಲೆ ಭಾಳ ಅತ್ಯಂತ ಪ್ರೀತಿ ಇತ್ತು. ಹಾಗೂ ಅವರ ಆಶೀರ್ವಾದದಿಂದ ನಾನು ಇಲ್ಲಿ ಒಂದು ದೊಡ್ಡ ಸ್ಥಾನಕ್ಕೆ ಕುಂತೇನೆಂದರೆ ನನಗೆ ಅವ್ರದ್ದು ಅಪಾರ ಆಗಿ ನಮ್ಮ ಮೇಲೆ ಆಶೀರ್ವಾದ ಇದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಇನ್ನೊಂದು ವಿಶೇಷವಾಗಿ ಹೇಳಬೇಕಂದ್ರೆ ಉಪ್ಪಿನಬೆಟಗೇರಿ ಗ್ರಾಮದಲ್ಲಿ ಎಲ್ಲ ಕೂಡ ಈಗ ಮೊದಲಿನ 3 ಜನ ಏನು ಆಯ್ಕೆ ಆಗಿದ್ದಾರೆ ಅಧ್ಯಕ್ಷರು, ಇವರೆಲ್ಲ ಸರಿ ಮಾಡ್ಕೊತ ಬಂದಿದ್ದಾರೆ. ಅವ್ರ ದಾರಿಯಲ್ಲಿ ನಾವು ಕೂಡ ಇನ್ನಷ್ಟು ಅಭಿವೃದ್ಧಿ ಮಾಡಬೇಕಂತೇಳಿ ನಮಗೂ ಒಂದು ಅವಕಾಶ ಸಿಕ್ಕಿದೆ. ಸಾಧ್ಯ ಆದಷ್ಟು ನಾವು ಉಪ್ಪಿನಬೆಟಗೇರಿ ಗ್ರಾಮದ ಜನ ಉಪ್ಪಿನಬೆಟಗೇರಿ ಗ್ರಾಮ, ಹನುಮನಕೊಪ್ಪ ಗ್ರಾಮ ಹಾಗೂ ಹಳಮನಾಳ ಗ್ರಾಮ, ಶಿಂಗನಕೊಪ್ಪ ಗ್ರಾಮ, ಈ 4 ಏನು ಕ್ಷೇತ್ರ ನಮ್ಮ ಉಪ್ಪಿನಬೆಟಗೇರಿ ಕ್ಷೇತ್ರದಲ್ಲಿ ಬರುತ್ತವೆ. 4 ಊರಿಗೆ ನಾವು ಒಂದು ಚಲೋ ಅಧಿಕಾರ ಮಾಡಿ ತೋರಿಸ್ಬೇಕನ್ನೋದು, ಅಭಿವೃದ್ಧಿ ಮಾಡಿ ತೋರಿಸ್ಬೇಕನ್ನೋದು ನಮ್ಮದು ಒಂದು ಅನಿಸಿಕೆ ಇದೆ. ಹಾಗೂ ನಮ್ಮ ಉಪ್ಪಿನಬೆಟಗೇರಿ ಗ್ರಾಮ ಒಂದು ಮಾದರಿ ಗ್ರಾಮ ಮಾಡೋದು ಒಂದು ನಮ್ಮದು ಅನಿಸಿಕೆ ವಿಚಾರ ಮಾಡಿದ್ದೀವಿ. ಅದು ಎಲ್ಲರೂ ಸದಸ್ಯರ ಕೂಡಿ ನಮ್ಮ ಊರಿನ ಹಿರಿಯರ ಸಲಹೆ ಸೂಚನೆ ತಗೊಂಡು ನಾವು ಮುಂದುವರಿಸ್ಬೇಕನ್ನೋದು ಒಂದು ನಮ್ಮದು ವಿಚಾರ ಅಂತ ಹಿಂಗೆ ತಿಳಿದಿದೆ.